ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣದ ಕುರಿತು ಒಂದು 2 ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಇದೆ. ಮತ್ತೆ ನಿಮಗೆ ಒಂದು 2,000 ಹಣ ಎಕ್ಸ್ಟ್ರಾ ಕೂಡ ಬರುತ್ತೆ. ಇದು ಯಾವ ಯೋಜನೆ ಹಣ ಬರುತ್ತೆ, ಮತ್ತೆ ಈಗ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣದ ಕುರಿತು ನಿಮಗೆ ಬಂದಿರುವಂತಹ 2 ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಆದ್ರೆ ಬರ್ತೀನಿ. ಗೃಹಲಕ್ಷ್ಮಿ ಯೋಜನೆ 11ನೇ ಕಂತು ಬರುತ್ತೋ ಬರಲ್ಲೋ ಅನ್ನುವಂತಹ ಗೊಂದಲದಲ್ಲಿದ್ರು ಎಲ್ಲ ಮಹಿಳೆಯರು. ಯಾಕಂದ್ರೆ ಈಗ ಲೋಕಸಭಾ ಚುನಾವಣೆ ಎಲೆಕ್ಷನ್ ಆದ್ಮೇಲೆ ಎಲ್ಲರೂ ಈಗ ಸೆಂಟ್ರಲ್ ಅಲ್ಲಿ ಬಂದಿರುವಂತದ್ದು ಬಿಜೆಪಿ ಸರ್ಕಾರ ಬಂದಿದೆ. ಅದರಿಂದ ಗೃಹಲಕ್ಷ್ಮಿ ಯೋಜನೆ ಇನ್ನು ಹಣ ಬರಲ್ಲ, ರದ್ದು ಮಾಡ್ಬಿಡ್ತಾರೇನೋ ಅನ್ನುವಂತಹ ಒಂದು ಚಿಂತನೆ ಆದ್ರೆ ಎಲ್ಲರಲ್ಲೂ ಇತ್ತು. ಯಾಕಂದ್ರೆ ಈಗ ಮೊದಲೇ ಕೆಲವೊಬ್ರು ಶಾಸಕರು, ಕಾಂಗ್ರೆಸ್ ಶಾಸಕರು ತಿಳಿಸಿದ್ರು, ಎಲೆಕ್ಷನ್ ಅಲ್ಲಿ ಏನಾದ್ರು ಸೋತೋದ್ರೆ ಹಣ ಕೊಡಲ್ಲ ಅಂತ ಹೇಳಿದ್ರು. ಅವರು ಎಲೆಕ್ಷನ್ ಅಲ್ಲಿ ಸೋತ ಆದ್ಮೇಲೆ ಅವರೊಂದು ಮನವಿಯನ್ನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರಿಗೆ. ಗೃಹಲಕ್ಷ್ಮಿ ಯೋಜನೆ ಆಗ್ಲಿ, ಗ್ಯಾರಂಟಿ ಯೋಜನೆಗಳಾಗ್ಲಿ ಕೊಡುವಂತದ್ದು ಬೇಡ. ಯಾಕಂದ್ರೆ ನಮ್ಮ ಜನರಿಗೆ ಕಾಂಗ್ರೆಸ್ ಗ್ಯಾರಂಟಿ ಕೊಡ್ತಿರುವಂತಹ, ಕಾಂಗ್ರೆಸ್ ಸರ್ಕಾರ ಕೊಡ್ತಿರುವಂತಹ ಗ್ಯಾರಂಟಿಗಳು ಇಷ್ಟ ಆಗ್ತಿಲ್ಲ, ಈ ರೀತಿಯಾಗಿ ಒಂದು ಮಾತುಗಳು ಕೇಳಿ ಬರುತ್ತಿತ್ತು. ಆದ್ರೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಇವೆಲ್ಲದಕ್ಕೂ ಸ್ಟಾಪ್ ಮಾಡೋದಕ್ಕೆ ಅವರೊಂದು ಅಫಿಷಿಯಲ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ನಿನ್ನೆ ಕೂಡ ನಿಮಗೆ ಈ ಒಂದು ಅಪ್ಡೇಟ್ ವಿತ್ ಪ್ರೂಫ್ ಸಮೇತ ತೋರಿಸಿದ್ದೆ. ಅವ್ರು ಏನ್ ಹೇಳಿದ್ದಾರೆ ಏನು ಅನ್ನೋದನ್ನ ಮತ್ತೆ ನಿಮ್ಮೆಲ್ಲರೂ ಕ್ಲಾರಿಫಿಕೇಶನ್ಸ್ ಗೆ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ನೋಡಿ, ಯಾಕಂದ್ರೆ ಸಾಕಷ್ಟು ಜನ ನಮಗೆ ಗೃಹಲಕ್ಷ್ಮಿ ಆ ಕಂತಿನ ಹಣ ಬಂದಿಲ್ಲ, ಈ ಕಂತಿನ ಹಣ ಬಂದಿಲ್ಲ, ಇನ್ಮೇಲಿಂದ ಗೃಹಲಕ್ಷ್ಮಿ ಹಣ ಬರಲ್ವೇನೋ ಅನ್ನುವಂತಹ ಒಂದು ಚಿಂತನೆ ಎಲ್ಲ ಆದ್ರೆ ಇದ್ದಾರೆ. ಆದ್ರೆ ಗೃಹಲಕ್ಷ್ಮಿ ಒಂದೇ ಅಲ್ಲ, ಎಲ್ಲಾ ಯೋಜನೆಗಳು, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಯುವ ನಿಧಿ, ಎಲ್ಲ ಒಂದು ಈಗ ಶಕ್ತಿ ಯೋಜನೆ, ಉಚಿತ ಬಸ್ ಕೊಡುವಂತಹ ಶಕ್ತಿ ಯೋಜನೆ, ಎಲ್ಲಾ ಯೋಜನೆಗಳು, 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಮುಂದುವರಿಸುವುದಾಗಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ನೋಡಿ, ಅವ್ರು ಹೇಳಿರುವಂತದ್ದು ಮತ್ತೆ ಇನ್ನೊಂದ್ಸರಿ ನಿಮ್ಗೆ ಇಲ್ಲಿ ಪ್ರೂಫ್ ಆದ್ರೆ ತೋರಿಸ್ತೀನಿ. ಮತ್ತೆ 2,000 ಹಣ ನಿಮ್ಗೆ ಯಾವಾಗ ಬರ್ತಿದೆ, ಜೂನ್ 18ಕ್ಕೆ ಬರ್ತಿರುವಂತಹ 2,000 ಹಣ ಯಾವುದು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ. ಇದೇನ್ ನೋಡ್ತಿದ್ರೆ, ಇದು ಟ್ವಿಟರ್ ಅಲ್ಲಿ ಅಫಿಷಿಯಲ್ ಟ್ವಿಟರ್ ಅಕೌಂಟ್, ಸಿಎಂ ಆಫ್ ಕರ್ನಾಟಕ ಅಫಿಷಿಯಲ್ ಟ್ವಿಟರ್ ಅಕೌಂಟ್ ಅಲ್ಲಿ ಇದು ಟ್ವೀಟ್ ಮಾಡಿರುವಂತದ್ದು. ನೋಡಿ, ಇದರಲ್ಲಿ ಏನಂತ ಹೇಳಿದ್ದಾರೆ ಅಂದ್ರೆ, ಗ್ಯಾರಂಟಿ ಯೋಜನೆಗಳ ಜಾರಿಯಿಂದಾಗಿ ರಾಜ್ಯ ದಿವಾಳಿ ಆಗಬೇಕು ಎಂಬ ಆಸೆ ನಿಮಗಿದ್ದರೂ ಅದು ಈಡೇರುವುದಿಲ್ಲ. ಗ್ಯಾರಂಟಿ ಯೋಜನೆಗಳು ಮುಂದುವರಿಯುತ್ತದೆ ಮತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿಯು ಸುಭದ್ರವಾಗಿರುತ್ತದೆ ಅಂತ ಹೇಳ್ತಿದ್ದಾರೆ. ನೀವು ಇಲ್ಲಿ ನೋಡಬೇಕಾಗಿರುವಂತಹ ಪಾಯಿಂಟ್ ಏನಂದ್ರೆ, 3rd ಲೈನ್ ಅಲ್ಲಿ ನೋಡಿ, ಗ್ಯಾರಂಟಿ ಯೋಜನೆಗಳು ಇಲ್ಲಿ 4th ಲೈನ್ ಅಲ್ಲಿ ಮುಂದುವರಿಯುತ್ತದೆ ಅಂತ ಹೇಳಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಮುಂದುವರಿಯುತ್ತಿದೆ ಅಂತ ಹೇಳಿದ್ದಾರೆ. ಈ ಟ್ವಿಟರ್ ಅಲ್ಲಿ ಅವರು ರಿಪ್ಲೈ ಮಾಡಿರುವಂತದ್ದು ಬಂದ್ಬಿಟ್ಟು ಆರ್ ಅಶೋಕ್ ಅವರಿಗೆ, ಬಿಜೆಪಿ ಸರ್ಕಾರದ ಆರ್ ಅಶೋಕ್ ಅವರಿಗೆ ಇಲ್ಲಿ ರಿಪ್ಲೈ ಮಾಡಿದ್ದಾರೆ, ಬಿಜೆಪಿ ಪಾರ್ಟಿಯ ಆರ್ ಅಶೋಕ್ ಅವರಿಗೆ. ನೋಡಿ, ಇಲ್ಲಿ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಮಗೆ ಮೈನ್ ಬೇಕಾಗಿರೋದನ್ನು ಗ್ಯಾರಂಟಿ ಯೋಜನೆಗಳು ಮುಂದುವರಿಯುತ್ತದೆ ಅಂತ ಅವರೇ ಅಫಿಷಿಯಲ್ ಆಗಿ ಹೇಳಿದ್ದಾರೆ. ಈಗ ಬೇರೆ ಗೃಹಲಕ್ಷ್ಮಿ ಯೋಜನೆ ಕುರಿತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆ ಆದ್ರೆ ಕೊಟ್ಟಿದ್ದಾರೆ, ಮುಂದುವರಿಯುತ್ತೆ ಗ್ಯಾರಂಟಿ ಯೋಜನೆಗಳಂದಿದ್ದಾರೆ. ಶಕ್ತಿ ಯೋಜನೆ ಕುರಿತು ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಇವೆಲ್ಲ ನಿಮಗೆ ಗೊತ್ತಿದೆ, ಗ್ಯಾರಂಟಿ ಯೋಜನೆಗಳಾದ್ರೆ ಮುಂದುವರಿಯುತ್ತೆ. ಈಗ 2,000 ಹಣದ ಕುರಿತು ಮಾತಾಡೋದಾದ್ರೆ, ಇದು 2,000 ಹಣ ಯಾವ್ದಂದ್ರೆ ಕೇಂದ್ರ ಸರ್ಕಾರದಿಂದ ಕೊಡ್ತಿರುವಂತದ್ದು 2,000 ಹಣ. ಇದು ಯಾರಿಗೆ ಕೊಡ್ತಿದ್ದಾರೆ ಅಂದ್ರೆ, ಈಗ ಪ್ರಧಾನಮಂತ್ರಿದು ಪಿಎಂ ಕಿಸಾನ್ ಯೋಜನಾ ಅಂತ, ಪಿಎಂ ಕಿಸಾನ್ ಯೋಜನಾ ಹಣ ಎಲ್ಲರಿಗೂ ಬರ್ತಿತ್ತು. ಈಗ ಮತ್ತೆ ಮೋದಿ ಪ್ರಧಾನಿ ಆದ್ಮೇಲೆ ಮೊದಲನೇ ಸರಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಪ್ರಧಾನಿ ಆದ ತಕ್ಷಣನೇ ಸೈನ್ ಮಾಡಿರುವಂತದ್ದು ಈಗ 17ನೇ ಕಂತಿನ ಹಣ, ಈಗ ರೈತರಿಗೆ ಬರುವಂತಹ ಪಿಎಂ ಕಿಸಾನ್ ಯೋಜನೆಯ 17ನೇ ಕಂತಿನ ಹಣ 2,000 ಹಣ ಜಮಾ ಮಾಡೋದಕ್ಕೆ ಹೇಳಿದ್ದಾರೆ. ಈಗ ಅವ್ರ ಸೈನ್ ಕೂಡ ಮಾಡಾಗಿದೆ. ನಿಮಗೆ ಇದೇ ತಿಂಗಳು ಜೂನ್ 18ನೇ ತಾರೀಕು ನಿಮಗೆ ಪಿಎಂ ಕಿಸಾನ್ ಯೋಜನೆ 2,000 ಹಣ ಆದ್ರೆ ನಿಮ್ಮ ಖಾತೆಗಳಿಗಾದ್ರೆ ಜಮಾ ಆಗ್ತಿದೆ. ಇದು ಪಿಎಂ ಕಿಸಾನ್ ಯೋಜನೆ 2,000 ಹಣ ಬರ್ತಿರುವಂತದ್ದು. ಮೊನ್ನೆ ಪ್ರಮಾಣ ವಚನ ಆದ ಕೂಡಲೇನೆ ಏನ್ ಮಾಡಿದ್ದಾರೆ ಅಂದ್ರೆ, ಪ್ರಧಾನಮಂತ್ರಿ ಮೋದಿ ಅವರು ಪಿಎಂ ಕಿಸಾನ್ ಯೋಜನೆ ಬಿಡುಗಡೆಗೆ ಅವರು ಒಂದು ಸೈನ್ ಅನ್ನ ಹಾಕಿದ್ದಾರೆ. ಫಸ್ಟ್ ಅವರು ಕನ್ಸಿಡರ್ ಮಾಡಿರುವಂತದ್ದು ರೈತರಿಗೆ ಹೆಲ್ಪ್ ಆಗೋ ರೀತಿನೇ ಈಗ 2,000 ಹಣ ಆದ್ರೆ ಜಮಾ ಮಾಡ್ತಿದ್ದಾರೆ. ಪಿಎಂ ಕಿಸಾನ್ ಯೋಜನೆ 17ನೇ ಕಂತಿನ ಹಣ ಆದ್ರೆ ಜಮಾ ಮಾಡ್ತಿದ್ದಾರೆ. ಈಗ ಅವತ್ತು ಜಮಾ ಮಾಡಿದ ದಿನ ಆದ್ರೆ ನಿಮ್ಗೆ ಹೇಳ್ತೀನಿ, ಈಗ ಜೂನ್ 18ನೇ ತಾರೀಕು ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೂನ್ 18 ನಿಮ್ಮೆಲ್ಲರ ಖಾತೆಗಳಿಗೆ ಪಿಎಂ ಕಿಸಾನ್ ಯೋಜನೆ 2,000 ಹಣ ಆದ್ರೆ ಜಮಾ ಆಗುತ್ತೆ. ಇದು ಸದ್ಯ ಮಟ್ಟಕ್ಕಿರುವಂತಹ ಅಪ್ಡೇಟ್ಸ್. ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.